Dear students, let's go to 12th question. What is that question? Fill in the blanks with the right linkers, and this carries 3 marks. ಇವತ್ತು ದ್ವಿತೀಯ PUC ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ 12ನೇ ಪ್ರಶ್ನೆಯನ್ನ ಉತ್ತರಿಸುವುದು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೆ 3 ಅಂಕಗಳು, ಬಹಳ ಸುಲಭವಾಗಿ ತಗೋಬಹುದು. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ತರದ ಪ್ರಶ್ನೆ ದಿ ಗಾರ್ಡ್ನರ್ ಅನ್ನುವಂಥ ಪಾಠದಿಂದ ಮಾತ್ರ ತೆಗೆದುಕೊಳ್ಳಲಾಗ್ತದೆ. ಆದ್ದರಿಂದ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಲೆಸನ್, ದಿ ಗಾರ್ಡ್ನರ್, ರಿಟನ್ ಬೈ ಪಿ ಲಂಕೇಶ್. ಪಿ ಲಂಕೇಶ್ ಅವರು ಬರೆದಿರ್ತಕ್ಕಂಥ ಈ ಒಂದು ಪಾಠ ಏನಿದೆ, ದಿ ಗಾರ್ಡ್ನರ್, ಅದರ ಕಡೆ ಗಮನ ಕೊಡಬೇಕು. ಯಾಕೆಂದ್ರೆ ಈ ತರದ ಪ್ರಶ್ನೆ ಅದೇ ಪಾಠದಿಂದ ತೆಗೆದುಕೊಳ್ಳಲಾಗ್ತದೆ. Did you understand? And you know that the old man starts telling a story of two persons, that is Tammanna and Basavayya. Tammanna had 1000 acres of land, whereas Basavayya had only 800 acres of land. And this made Basavayya furious, and he sent men to ask Tammanna to sell 200 acres of land. But Tammanna was not ready. Instead, he said he is ready to purchase the whole land that belongs to Basavayya. ಇವನಿಗೆ ಕೋಪ ಬಂದ್ಬಿಡ್ತು ಬಸವಯ್ಯನಿಗೆ. So what did he do? He forcibly seized 200 acres of land and a fence was built. ಬೇಲಿಯನ್ನು ಹಾಕಬಿಟ್ಟ. ಅಕ್ರಮವಾಗಿ, ಬಲಾತ್ಕಾರವಾಗಿ ಆ 200 ಎಕರೆ ಭೂಮಿಯನ್ನ ಇವನು ತಗೊಂಬಿಟ್ಟ. ಇದು ಕಥೆಯನ್ನು ಅವನು ಹೇಳ್ತಿದ್ದಾನೆ ಮೇಡಮ್ಗೆ. ಈಸ್ ಟೆಲಿಂಗ್ ಇಟ್ ಟು ದಿ ವೈಫ್ ಆಫ್ ದಿ ಓನರ್ ಆಫ್ ದಿ ಗಾರ್ಡನ್. ಆ ತೋಟದ ಮಾಲೀಕನ ಹೆಂಡತಿಗೆ ಈ ಕಥೆಯನ್ನ ಆ ಮುದುಕ ಹೇಳ್ತಿದ್ದಾನೆ. ನಿಮಗೆ ಗೊತ್ತಿದೆ, ಇಲ್ಲಿ ಬಿಫೋರ್ ಗೋಯಿಂಗ್ ಟು ಆನ್ಸರ್ some textual questions, we should know what is linker. So these linkers are the conjunctive words which make a passage a cohesive passage. ಒಂದು ಸಮರ್ಪಕವಾದಂತಹ ಅರ್ಥ ಬರುವ ರೀತಿಯಲ್ಲಿ ಒಂದು ಪ್ಯಾಸೇಜ್ ಅನ್ನು ನಿರ್ಮಾಣ ಮಾಡಬೇಕಾದ್ರೆ ಈ ಲಿಂಕರ್ಗಳು ಬೇಕು. ದೇ ಕನೆಕ್ಟ್ ಸೆಂಟೆನ್ಸಸ್, ದೇ ಕ್ರಿಯೇಟ್ ರಿಲೇಷನ್ ಅಮಾಂಗ್ ದಿ ಸೆಂಟೆನ್ಸಸ್ ಇನ್ ಎ ಪ್ಯಾಸೇಜ್. ಪ್ಯಾಸೇಜಲ್ಲಿ ವಾಕ್ಯಗಳ ನಡುವೆ ಒಂದು ರೀತಿಯ ಹೊಂದಾಣಿಕೆಯನ್ನು, ಸಂಬಂಧವನ್ನು ಸೃಷ್ಟಿ ಮಾಡುವಂಥ ಪದಗಳು, ಅದನ್ನು ನಾವು ಲಿಂಕರ್ಸ್ ಅಂತ ಕರಿತೀವಿ. ದೇ ಲಿಂಕ್ ದಿ ಸೆಂಟೆನ್ಸಸ್, ರೈಟ್? ಈಗ ಇಲ್ಲಿ ಈ ಪಾಠದಲ್ಲಿ, ಅಂದರೆ ದಿ ಗಾರ್ಡ್ನರ್ ಪಾಠದಲ್ಲಿ ಬರ್ತಕ್ಕಂಥ ಮುಖ್ಯವಾದಂಥ ಲಿಂಕರ್ಗಳನ್ನು ಪರಿಚಯ ಮಾಡ್ಕೊಳ್ಳೋಣ, ಅವುಗಳ ಅರ್ಥವನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಣ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ಸ್ ಆಫ್ ದೀಸ್ ಲಿಂಕರ್ಸ್ and which are the main linkers that do come in this lesson, the gardener, right? Okay, therefore, ಆದ್ದರಿಂದ, but ಆದರೆ, because ಏಕೆಂದರೆ, and ಮತ್ತು, after ನಂತರ, in spite of ಹಂಗಿದ್ದರೂ, which ಯಾವುದೋ, as ಆ ರೀತಿಯಲ್ಲಿ, however ಆದರೂ, ಟು ಬಿಗಿನ್ ವಿತ್ ಪ್ರಾರಂಭ ಮಾಡುವುದಾದರೆ, ಗ್ರ್ಯಾಜುಯಲಿ ನಿಧಾನವಾಗಿ, ಆಸ್ ದೋ ಅದರಂತೆ, ಹಾಗೆ, ಅಂಡ್ ದಿಸ್ ಮತ್ತಿದು,
ನೆವರ್ದಿಲೆಸ್, ಹಂಗಾದರೂ ಅನ್ ಅಕೌಂಟ್ ಆಫ್, ಆ ಕಾರಣದಿಂದಾಗಿ, ಈವನ್ ದೋ, ಹಾಗಿದ್ದರೂ, ಬೈ ನೌ, ಈಗ, ದಸ್, ಈ ರೀತಿಯಾಗಿ. ಇವುಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಯು ನೋ ದಿ meanings of these linkers, right? So I have written 3 textual questions. You may get any one. So I have collected nearly 8. Out of them, 3 are written here, right? Let's see how to answer this. And below that passage, that the question, in bracket, linkers are given. 3 linkers are given, and 3 linkers are placed in a different place. So you place them in the right place, right? Okay, let's see. Basavayya was humiliated after his rival was acclaimed as the best poet. And you know, Tammanna, he adopted a novel method of humiliating Basavayya, right? ಹೊಸದಾದಂಥ ಬ್ಯಾಲೆಟ್ಗಳನ್ನು, ಲಾವಣಿಗಳನ್ನು ಕಟ್ಟಿದ. Then he started singing the ballads. His ballads became so popular, and his ballads contained the meanness and cruelty of Basavayya. ಬಸವಯ್ಯನ ಕ್ರೂರತನ ಮತ್ತು ಸಣ್ಣತನ ಈ ಅಂಶಗಳಿರುವಂತಹ ಲಾವಣಿಗಳನ್ನು ಇವನು ಬರೆದು ಹಾಡ್ಲಿಕ್ಕೆ ಶುರು ಮಾಡ್ದ. ಬಹಳ ಹೆಸರುವಾಸಿ ಆಗೋದ. And the critics started analyzing. Everyone started appreciating, and he was felicitated as the best poet. ಅತ್ಯುತ್ತಮ ಕವಿ ಅನ್ನೋ ರೀತಿಯಲ್ಲಿ ಅವನನ್ನು ಸನ್ಮಾನ ಮಾಡಲಾಯಿತು. ಇದು ಅವನಿಗೆ ಒಂದು ರೀತಿಯ ಅವಮಾನ ಆಯಿತು. ಸೊ Basavayya was humiliated after his rival was acclaimed as the best poet, and he started filling his house with all kinds of material wealth, and his house looked dull and empty. Tammanna's books were not there. ಇಲ್ಲಿ ಬ್ರಾಕೆಟ್ ಅಲ್ಲಿ 3 ಲಿಂಕರ್ಸ್ಗಳನ್ನ ಇಲ್ಲಿ ಕೊಡಲಾಗಿದೆ. ಬಿಕಾಸ್, ನೆವರ್ದಿಲೆಸ್, ಬಟ್. ನೋಡಿ, see, Basavayya was humiliated after his rival was acclaimed as the best poet. ಅವನಿಗೆ ಅವಮಾನ ಆಯ್ತು. ಆದ್ರೂ ಏನ್ ಮಾಡ್ದ ಅಂದ್ರೆ, nevertheless, he started filling his house with all his kinds of material wealth. ಸಂಪತ್ತನ್ನು ತುಂಬಿಕೊಳ್ಳಿ ಪ್ರಯತ್ನ ಮಾಡ್ದ. ಆದರೆ ಬಟ್ his house looked dull and empty. ಯಾಕೆಂದ್ರೆ, so because, please see, if you do like this, you will get 3 marks, right? Coming to the second one, Basavayya sent word that he was prepared to buy Tammanna's 200 acres of land. 200 ಎಕರೆ ತಗೊಳಕ್ ನಾ ರೆಡಿ ಇದ್ದೀನಿ ಅಂತ ಹೇಳಿ ಕಳಿಸ್ತಾ. ಮಾರ್ತಾನೋ ಕೇಳು, ಮಾರ್ಲಿ ಅಂತ. ಬಟ್ ದಿಸ್ ಮೇಡ್ ತಮ್ಮಣ್ಣ ಫ್ಯೂರಿಯಸ್. ಕೋಪ ಬಂದ್ಬಿಡ್ತು ಅವನಿಗೆ, ತಮ್ಮಣ್ಣನಿಗೆ. ಅಂಡ್ he said he was prepared to buy all the land belonged to Basavayya. Basavayya forcibly acquired 200 acres of Tammanna's land. Okay, ಇಲ್ಲಿ ನೋಡಿ, Basavayya sent word that he was prepared to buy Tammanna's 200 acres of land, and this made Tammanna furious. Instead, ಅದರ ಬದಲು ಏನ್ ಮಾಡ್ದ? So instead, Tammanna, he said that he was prepared to buy all the land. ಎಲ್ಲ ಲ್ಯಾಂಡ್ ತಗೊಂಡ್ಬಿಡ್ತೀನಿ ಬಿಡಯ್ಯ, ಬಸವಯ್ಯನ ಹೇಳ್ಕಳಿಸ್ದ. ಸೊ ಇಲ್ಲಿ ಲ್ಯಾಂಡ್ ದಟ್ ಬಿಲಾಂಗ್ ಟು ಬಸವಯ್ಯ. ಆವಾಗ ಇಂಟರ್ನ್ ಉಳ್ಕೊಂಡಿರೋದ್ರಲ್ಲೇ ಇದ್ದಾನೆ.
ಇಂಟರ್ನ್. ಸೊ ನೀವು ಎರಡನ್ನ ಕರೆಕ್ಟಾಗಿ ಮಾಡಿಬಿಟ್ರೆ 3 ಅದೇ ಇರ್ತದೆ, ಮೂರನೇದು. ಅರ್ಥ ಆಯ್ತಲ್ಲ? ಓಕೆ, ಕಮ್ ಟು ದಿಸ್ ಥರ್ಡ್ ಒನ್. ಇಫ್ ತಮ್ಮಣ್ಣ ಬಾಟ್ 4 acres ಆಫ್ ಲ್ಯಾಂಡ್, ಬಸವಯ್ಯ ಇಲ್ಲಿ ನೋಡೋಣ, ಫಾಲೋಡ್ ಸೂಟ್. ಡ್ಯಾಶ್ ನೆಕ್ಸ್ಟ್ ಡ್ಯಾಶ್ ಆಲ್ ದಿಸ್ ಲುಕ್ ಲೈಕ್ ಹೆಲ್ದಿ competition, dash gradually it rose to such a pitch there was no land left to buy ಅಂತಿದೆ. ಇಲ್ಲಿ ನೋಡೋಣ. ಸೊ ಇಫ್ ತಮ್ಮಣ್ಣ ಬಾಟ್ 4 acres ಆಫ್ ಲ್ಯಾಂಡ್, ಅವ್ನು 4 ಎಕರೆ ತಗೊಂಡ್ರೆ ತಮ್ಮಣ್ಣ, ಬಸವಯ್ಯ ಆಲ್ಸೋ ಫಾಲೋಡ್ ಸೂಟ್. ಇಲ್ಲಿ ಇನ್ ದ ಬಿಗಿನಿಂಗ್, ಮೊದಲಿಗೆ in the beginning all this looked like healthy competition. ಮೊದಲು ಇದು ಒಂದು ಆರೋಗ್ಯಕರವಾದಂತಹ ಸ್ಪರ್ಧೆ ಅಂತ ಅನ್ಕೊಂಡಿದ್ರು. ಏನಾಯ್ತು ಕೊನೆಗೆ? however gradually it rose to such a pitch there was no land left to buy. ಇದು ಈ ಥರ ಉತ್ತರ ಬರೀ. Now, I will read, since I cannot write it on the board. Here, Tammanna came to a plantation, dash, walking hundreds of miles. After walking hundreds of miles, and he was well versed in agriculture, who could, ಇಲ್ಲಿ ಡ್ಯಾಶ್ ಅಂತ ಇದೆಯಲ್ಲ, who could understand the problems of workers. The owner of that plantation, right, dash needed a person exactly like him hired. So ಇಲ್ಲಿ ತಮ್ಮಣ್ಣ came to a plantation after walking hundreds of miles. He was well versed in agriculture and could understand the problems of workers. The owner of that plantation, who needed a person exactly like him, hired him. Basavaya, next ಇನ್ನೊಂದು, Basavaya bedecked himself with gold, diamond and other precious stones. ಎಲ್ಲ ಹಾಕೊಂಡ, ಚಿನ್ನ, ವಜ್ರ ಅದೆಲ್ಲ. Dash, and his house looked dull and empty. Dash, Tammanna's books were not there, and that is what visitors told him. And then, so he started inviting scholars, poets and musicians to the place. Please see that with this I will conclude. Basavaya bedecked himself with gold, diamond and other precious stones, but his house looked dull and empty because Tammanna's books were not there. And that is why what visitors told him. And therefore, he started inviting scholars, poets, and musicians to the place. So this is how you have to answer this question number 12. That is, what is that? Fill in the blanks with right linkers. Okay, thank you very much.